ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಅಚ್ಚರಿಯ ನಡೆಯನ್ನ ಅನುಸರಿಸಬಹುದು ಅಂತ ಹೇಳಲಾಗ್ತಾ ಇದೆ. ಕಾರಣ ಈ ಬಾರಿಯೂ ಕೂಡ ಅಚ್ಚರಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವಂತಹ ಪ್ಲಾನ್ ಅನ್ನ ಬಿಜೆಪಿ ಮಾಡಿಕೊಂಡಿದೆ. ರಿಪಬ್ಲಿಕನದಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. 7 ರಿಂದ 8 ಕ್ಷೇತ್ರಗಳಲ್ಲಿ ಅಚ್ಚರಿ ಅಭ್ಯರ್ಥಿಗಳು ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಪಕ್ಷ ಸಂಘಟನೆಗಾಗಿ ಹೊಸ ಮುಖಗಳಿಗೆ ಅವಕಾಶ. ಪ್ರಬಲ ಆಕಾಂಕ್ಷಿಗಳಿಗೆ ಮಣೆ ಹಾಕುತ್ತಾ ಹೈಕಮಾಂಡ್. ಆಕಾಂಕ್ಷಿಗಳೇ ಅಲ್ಲದ ಕೆಲ ಮಾಜಿ ಸಚಿವರು ಕೂಡ ಕಣಕ್ಕಿಳಿಯಬಹುದಾ? ಜೊತೆಗೆ ಶಾಸಕರನ್ನ ಕೂಡ ಕಣಕ್ಕಿಳಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ವಿಧಾನಸಭೆ ಅಥವಾ ಲೋಕಸಭೆಯ ಚುನಾವಣಾ ಹೊಸ್ತಿಲಲ್ಲಿ ಬಿಜೆಪಿ ಎಷ್ಟು ಅಚ್ಚರಿಯ ನಡೆಯನ್ನ ಅನುಸರಿಸುತ್ತೆ ಅಂದ್ರೆ, ಪ್ರತಿ ಬಾರಿಯೂ ಕೂಡ ಯಾವ್ದಾದ್ರೂ ಕ್ಷೇತ್ರ ಹೈ ವೋಲ್ಟೇಜ್ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಪೈಪೋಟಿ ಇದ್ದಂತಹ ಅಭ್ಯರ್ಥಿಗಳನ್ನ ಬಿಟ್ಟು ಅಲ್ಲಿ ಕಾರ್ಯಕರ್ತರಿಗೋ ಇನ್ನೊಬ್ಬರಿಗೋ ಹೊಸ ಮುಖಗಳಿಗೆ ಮಣೆ ಹಾಕಿದೆ ಬಿಜೆಪಿ ಈ ಹಿಂದೆಯೂ ಕೂಡ. ಸೊ ಈ ಬಾರಿ ಕೂಡ 7 ರಿಂದ 8 ಕ್ಷೇತ್ರಗಳಲ್ಲಿ ಆ ರೀತಿ ಅಚ್ಚರಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬಹುದು ಬಿಜೆಪಿ ಅಂತ ಹೇಳಲಾಗ್ತಾ ಇದೆ. ಮಾಜಿ ಸಚಿವರು ಅಥವಾ ಶಾಸಕರಿಗೆ ಅವಕಾಶ ನೀಡುವ ಸಾಧ್ಯತೆ ಇದೆ. ಇದು ಮತ್ತೊಂದು ಪೊಲಿಟಿಕಲ್ ವಿಚಾರಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಮಾಹಿತಿ. 28 ಲೋಕಸಭಾ ಕ್ಷೇತ್ರಗಳಿರುವಂಥದ್ದು ಕರ್ನಾಟಕದಲ್ಲಿ. ಇದರಲ್ಲಿ ಹಾಲಿ ಸಂಸದರೇನು ಬಿಜೆಪಿಯ 25 ಹಾಲಿ ಸಂಸದರಿದ್ದಾರೆ, ಅವರಲ್ಲಿ ಕೆಲವೊಂದಷ್ಟು ಜನ ವಿವಾದವನ್ನು ಸೃಷ್ಟಿ ಮಾಡಿಕೊಂಡಿದ್ರು. ಅವ್ರಿಗೆ ಶಾಕ್ ಕಾದಿದ್ಯಾ? ಹಾಲಿ ಬಿಜೆಪಿ ಸಂಸದರಿಗೆ ಯಾರೆಲ್ಲ ವಿವಾದಾತ್ಮಕ ಸ್ಟೇಟ್ಮೆಂಟನ್ನು ಕೊಟ್ಟು ವಿವಾದಗಳನ್ನು ಸೃಷ್ಟಿ ಮಾಡಿದ್ರು, ಪಕ್ಷಕ್ಕೆ ಮುಜುಗರ ತರುವಂಥ ವಿಚಾರಗಳು ಮುನ್ನೆಲೆಗೆ ಬಂದಿತ್ತು, ಅಂಥ ಸಂಸದರಿಗೆ ಕೋಕ್ ಕೊಡುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಅಭ್ಯರ್ಥಿಗಳ ಆಯ್ಕೆಯ ವಿಚಾರವಾಗಿ ಬಿಜೆಪಿ ವರಿಷ್ಠರು ಎಚ್ಚರಿಕೆ ನಡೆಯನ್ನು ಇಡುತ್ತಿದ್ದಾರೆ. ವಿವಾದಾತ್ಮಕ ಸಂಸದರನ್ನ ಕಣಕ್ಕೆ ಇಳಿಸದಿರಲು ಚಿಂತನೆಯನ್ನು ನಡೆಸಿದೆ ಎನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ವಿವಾದಾತ್ಮಕ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ವಿವಾದಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಂಥ ಸಂಸದರಿಗೆ ಕೋಕ್ ಕೊಡೋದಕ್ಕೆ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ ಹಾಲಿ ಸಂಸದರಲ್ಲಿ? ಬಿಜೆಪಿ ಹಾಲಿ ಸಂಸದರಲ್ಲಿ ಎಷ್ಟು ಜನ ವಿವಾದವನ್ನು ಸೃಷ್ಟಿ ಮಾಡಿಕೊಂಡಿದ್ರು? ನಾಗೇಂದ್ರ ಬಾಬು, ಪ್ರತಿ ಬಾರಿ ಕೂಡ ಹೊಸ ಪ್ರಯೋಗಗಳ ಮೂಲಕವೇ ಚುನಾವಣೆಗೆ ಹೋಗತಕ್ಕಂಥದ್ದು ಬಿಜೆಪಿಯವರ ಒಂದು ನಡೆಸ್ಕೊಂಡ್ಬಂದಿರತಕ್ಕಂತಹ ಅದೇ ರೀತಿಯಾಗಿ ನಡ್ಕೊಂಡ್ಬಂದಿರತಕ್ಕಂಥದ್ದು. ಈ ಬಾರಿನೂ ಕೂಡ ಅದೇ ರೀತಿಯಲ್ಲೇ ಅಂದರೆ ಈ ಒಂದಷ್ಟು ಅಚ್ಚರಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವಂಥ ಸಾಧ್ಯತೆ, ಜೊತೆಗೆ ಈ ಯಾರೆಲ್ಲ ವಿವಾದಗಳನ್ನು ಮೈಮೇಲೆ ಇಳ್ಕೊಂಡಿದ್ರು, ಆ ವಿವಾದಗಳ ಮೂಲಕ ಪಕ್ಷಕ್ಕೆ ಮುಜುಗರವನ್ನು ತಂದಿದ್ರು, ಅಂಥವರನ್ನು ಈ ಬಾರಿ ಕಣಕ್ಕೆ ಇಳಿಸೋದು ಬೇಡ ಅಂತಕ್ಕಂಥ ಚಿಂತನೆಯಲ್ಲಿ ಹೈಕಮಾಂಡ್ ನಾಯಕರಿದ್ದಾರೆ ಅಂತಕ್ಕಂಥದ್ದು ನಮಗೆ ಆಪ್ತ ಮೂಲಗಳಿಂದ ತಿಳಿದು ಬಂದಿರತಕ್ಕಂಥ ಮಾಹಿತಿ. ಸೊ ಹೀಗೆ ನೋಡೋದಾದರೆ ರಾಜ್ಯದಲ್ಲಿ ಸುಮಾರು ಒಂದು 3 ವಿವಾದಾತ್ಮಕದಿಂದಲೇ ಟೀಕೆಗೆ ಗುರಿಯಾಗಿದ್ದಂಥವ್ರು, ಅಂದರೆ ವಿವಾದಾತ್ಮಕ ಹೇಳಿಕೆಗಳ ಮೂಲಕವೇ ಸುದ್ದಿಯಾದಂಥವರು, ಪಕ್ಷಕ್ಕೆ ಮುಜುಗರನ್ನು ತಂದಂಥವ್ರು ಒಂದು 3 ಇದ್ದಾರೆ. ಅಂಥವರಲ್ಲಿ ಮೊದಲನೇಗರು ಬಹುಶಃ ತಮಗೆ ಗೊತ್ತಿರ್ಬೋದು, ಈಗಾಗಲೇ ಅನಂತಕುಮಾರ್ ಹೆಗಡೆಯವರು. ಅವರು ಕೂಡ ಒಂದು ಹಿಂದೂ ಫೈರ್ ಬ್ರ್ಯಾಂಡ್ ಆಗಿದ್ದರೂ ಕೂಡ ಅವರು ಪಕ್ಷವನ್ನು ಮತ್ತು ಹಿಂದುತ್ವವನ್ನು ಸಮರ್ಥನೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಸಾಕಷ್ಟು ವಿವಾದಗಳನ್ನು ಮೈಮೇಲೆ ಹೇಳ್ಕೊಂಡಿದ್ದು ಭಾಳ ವಿವಾದಕ್ಕೆ ಕೂಡ ಕಾರಣ ಆಗಿತ್ತು. ಈ ಮೂಲಕ ಕಾಂಗ್ರೆಸ್ನವರು ಅವರನ್ನು ಸಾಕಷ್ಟು ಮಟ್ಟಿಗೆ ಟ್ರೋಲನ್ನು ಮಾಡಿದರು. ಅದಾದ ನಂತರ ಪಕ್ಷಕ್ಕೂ ಕೂಡ ಒಂದಷ್ಟು ಮುಜುಗರ ತರುವಂತಹ ಸನ್ನಿವೇಶಗಳು ಎದುರಾಯಿತು. ಹಿಂದೆ ವಿಜೇಂದ್ರ ಅವರು ಕೂಡ ಇಂಥ ಹೇಳಿಕೆಯನ್ನು ಕೊಡಬಾರ್ದು ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು. ಒಂದು ಕಡೆ ಮುಸ್ಲಿಮರನ್ನು ಒಂದು ಅಟ್ಲೀಸ್ಟ್ ಕನಿಷ್ಠ ಒಂದು 6 ರಿಂದ 7% ಆದರೂ ಓಲೈಸ್ಕ ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಮೋದಿ ಬಾಯ್ಜನ್ ಅಭಿಯಾನವನ್ನು ಮೋದಿಯವರು ಕೈಗೊಂಡರು ಕೇಂದ್ರದಲ್ಲಿ. ಆದರೆ ರಾಜ್ಯದಲ್ಲಿ ಆ ಮೋದಿ ಬಾಯ್ಜನ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಯಿತು. ಆ ಒಂದು ಮಸೀದಿಗಳನ್ನೇ ಒಡೆದಾಕಬೇಕು ಅಂತಕ್ಕಂತಹ ಒಂದು ಹೇಳಿಕೆಗಳನ್ನು ಕೂಡ ಕೊಡೋ ಮೂಲಕ ಭಾಳ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟು ಎಲ್ಲೋ ಒಂದು ಕಡೆ ಮುಸ್ಲಿಮರು ಒಂದಷ್ಟು ಸಣ್ಣ ಪ್ರಮಾಣದಲ್ಲಿ ವಾಳ್ತಿದ್ದಂಥವ್ರು ಕೂಡ ಏನು ಮತ್ತೆ ಎದುರಾಗುವಂಥ ಸಾಧ್ಯತೆಗಳು ಎದುರಾಯಿತು. ಸೊ ಈ ನಿಟ್ಟಿನಲ್ಲಿ ಇದೆಲ್ಲವನ್ನು ಗಮನಿಸಿದಂತಹ ಹೈಕಮಾಂಡ್ ನಾಯಕರು ಇದೇ ರೀತಿಯಲ್ಲಿ ಸುಮಾರು ಇನ್ನೂ 2-3 ಇದ್ದಾರೆ ನಾಗೇಂದ್ರ ಬಾಬು. ಅವರಿಗೂ ಕೂಡ ಈ ಬಾರಿ ಕೋಕ್ ನೀಡುವಂತಹ ಸಾಧ್ಯತೆಗಳಿದೆ. ಜೊತೆಗೆ ಇಂತಹ ಕ್ಷೇತ್ರಗಳಲ್ಲಿ ಅಚ್ಚರಿಯ ಅಭ್ಯರ್ಥಿಗಳನ್ನಾಗಿ ಕಣಕ್ಕಿಳಿಸುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈಗಾಗಲೇ RSS ಇರ್ಬೋದು, ಹಾಗೆಯೇ ಹೈಕಮಾಂಡ್ ಇರ್ಬೋದು, ನಡೆಸಿರುವಂತಹ ಸರ್ವೆನಲ್ಲಿ ಸಾಕಷ್ಟು ಆಕಾಂಕ್ಷಿಗಳು ಮತ್ತು ಪ್ರಬಲ ಆಕಾಂಕ್ಷಿಗಳು ಇರತಕ್ಕಂಥದ್ದು. ಇವರಷ್ಟನ್ನೇ ಕ್ಷೇತ್ರಗಳಲ್ಲಿ ವೈಯಕ್ತಿಕ ವರ್ಚಸ್ಸನ್ನು ಕೂಡ ಹೊಂದಿರತಕ್ಕಂಥವ್ರು. ಸೊ ಇಂಥವರನ್ನು ಕಣಕ್ಕಿಳಿಸುವ ಮೂಲಕ ಭವಿಷ್ಯದ ದೃಷ್ಟಿಯ
ಭವಿಷ್ಯದ ಪಕ್ಷ ಸಂಘಟನೆಯ ದೃಷ್ಟಿನಲ್ಲಿ ಇವರು ಎಲ್ಲರಿಗೂ ಕೂಡ ಒಂದು ಇಂಥ ವಿವಾದಾತ್ಮಕ ಇರುವಂಥವ್ರಿಗೆ ಕೊಕ್ಕನ್ನು ಕೊಟ್ಟುಬಿಟ್ಟು ಹೊಸ ಮುಖಗಳಿಗೆ ಅವಕಾಶ ಕೊಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತಕ್ಕಂಥದ್ದು ನಮಗೆ ತಿಳಿದು ಬಂದಿರುವಂಥ ಮಾಹಿತಿ ನಾಗೇಂದ್ರ ಬಾಬು. ಓಕೆ.